ಆಗುತ್ತೆ. ಇವಾಗ ಏನ್ ಮಾಡಿದ್ದಾರೆ, ಎಲ್ಲ ಟ್ಯಾಂಕ್ಗಳನ್ನ ಡೈರೆಕ್ಟ್ ಕೆರೆಗೆ ಬಿಡ್ತಾ ಇದ್ದಾರೆ. ಕೆರೆಗೆ ಬಿಡೋದ್ರಿಂದ ಅದು ಆಲ್ರೆಡಿ NGT ಯಲ್ಲಿ ಕೇಸು ಹಾಕಿ ಸ್ಥಳೀಯ ಯುವಕರು ಅದನ್ನ ಸ್ಟಾಪ್ ಮಾಡಬೇಕು ಅಂತ ತಂದಿದ್ದಾರೆ. ಇದ್ರ ಜೊತೆಗೆ 58 crores ಬಿಟ್ಟು ನಾನು ಕೇಳ್ತಾ ಇರೋಂಥದ್ದು ಸರ್, 17,000 ಮನೆಗಳಿಗೆ UGD ಕನೆಕ್ಷನ್ ಕೊಡ್ಲೇಬೇಕು ಸರ್. ಯಾಕಂದ್ರೆ ಮೂಲಭೂತ ಸೌಕರ್ಯ UGD ಕೊಡೋ ಅಂಥದ್ದು ನಗರಸಭೆ ವ್ಯಾಪ್ತಿಯಲ್ಲಿದ್ದು 1 ವರ್ಷಕ್ಕೆ 15 ರಿಂದ 16 ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋ ಅಂಥದ್ದು, ಇದು ಒಂದು ಭಾಗ ನೀವೇನು ಡಿಸೆಂಬರ್ ಅಲ್ಲಿ ಕೊಟ್ಟಿದ್ದೀರಾ, ಇದು ಕೇವಲ STP ಅನ್ನ NGT ಆರ್ಡರ್ ಪ್ರಕಾರ ಚೇಂಜ್ ಮಾಡಲಿಕ್ಕೆ. ನಾನು ಕೇಳ್ತಾ ಇರೋದು ಇನ್ನೊಂದು, ಎಕ್ಸಿಸ್ಟಿಂಗ್ ನಗರಸಭೆ ವ್ಯಾಪ್ತಿಯಲ್ಲಿ 17,000 ಮನೆಗಳಿಗೆ ನೂತನ ಹೌಸ್ UGD ಕನೆಕ್ಷನ್ ಕೊಡ್ಲಿಕ್ಕೆ ದಯವಿಟ್ಟು ಮಾನ್ಯ ಸಚಿವರು, ಇದು ತುಂಬಾ ಬೇಕಾಗಿರುವಂತ ಮೂಲಭೂತ ಸೌಕರ್ಯ. ತಮಗೂ ಯಾವ ವೇಗದಲ್ಲಿ ನಗರ ಬೆಳೀತಾ ಇದೆ ಅಂತ ಗೊತ್ತಿದೆ. ಬೆಂಗಳೂರಿಗೆ ಇಷ್ಟು ಹತ್ರ ಇದೀವಿ. ದಯವಿಟ್ಟು ನಾನು ಕೇಳ್ಕೊಳ್ಳೋಂಥದ್ದು, ಇದಕ್ಕೆ ಆಲ್ರೆಡಿ ಪ್ರಪೋಸಲ್ 135 crores ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಸರ್. ಅದನ್ನು ಒಂದು ಇದರಲ್ಲಿ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ದಯವಿಟ್ಟು ಅದನ್ನ ನೋಡಬೇಕು ಅಂತ ಮಾನ್ಯ ಸಚಿವರನ್ನ ನಾನು ಕೇಳ್ಕೊಳ್ತೀನಿ ಸರ್. ಇನ್ನು ಪ್ರಸ್ತಾವನೆ ನಮ್ಮಲ್ಲಿ ಬಂದಿಲ್ಲ ಸಭಾಧ್ಯಕ್ಷ. ಇಲಾಖೆಗೆ ಹೊಸದು ಅವರು ಜನಸಂಖ್ಯೆಗೆ ಅನುಗುಣವಾಗಿ ಹೊಸದು ಫಾಸ್ಟ್ ಕಾನ್ ಬಂದಿದೆ. ಅದು ಈಗ ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ ಸಭಾಧ್ಯಕ್ಷ. ಇನ್ನೂ ಅದ್ರದ್ದು ನಮ್ಗೆ ಗೊತ್ತಿಲ್ಲ ಸಭಾಧ್ಯಕ್ಷ. ಇನ್ನು ಎಷ್ಟು ಹೌಸ್ ಆಲ್ರೆಡಿ 30,000 ಜನ ಕೆಲಸ ಮಾಡ್ತಾರೆ, ಎಷ್ಟಿದಾವೆ, ಹಳೆವೇನಿದಾವೆ, ಇದನ್ನೆಲ್ಲ ಲೆಕ್ಕ ಹಾಕಿ ಅಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟ ಪಕ್ಷದಲ್ಲಿ, ಪ್ರಸ್ತಾವನೆ ಕೊಟ್ಟ ಪಕ್ಷದಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ನಮ್ ಬಹಳ ದುಡ್ಡು ಬೇಕಾಗ್ತದೆ ಸಭಾಧ್ಯಕ್ಷ. ಅವ್ರ ಪ್ರಕಾರನೇ ಸುಮಾರು 135 ಕೋಟಿ ಇದಕ್ಕೆ ಅವಶ್ಯಕತೆ ಇರ್ತದೆ. ಫೈನಾನ್ಸ್ ಅವ್ರ ಹತ್ರ ಮಾತಾಡಿ ಅವರು ಅದನ್ನ ನೋಡ್ಕೊಂಡು ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಇದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಮೂಲಭೂತ ಸೌಕರ್ಯ ಇರೋದ್ರಿಂದ ದಯವಿಟ್ಟು ಇದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಮಾಡ್ಬೇಕು ಸರ್. ಇದು 3ನೇ ಸತಿ ಪ್ರಶ್ನೆ ಇದೆ ಆಗ್ತಾ ಇರೋದು ಸರ್. ಆಯ್ತು. ಧೀರಜ್ ಕೇಶವ್ ಶೆಟ್ಟಿ ದಿನಕರ್ ಹೆಸರು ಚೇಂಜ್ ಮಾಡಬೇಡಿ. ಇಲ್ಲ ದಿನಕರ್ ಕೇಶವ್ ಶೆಟ್ಟಿ ಓದಿಲ್ಲ ಸರ್. ಕುಮಟಾ ಹೊನ್ನಾವರ ಮತದಾರ ಕ್ಷೇತ್ರದ ಶಾಸಕನಾಗಿ ಸರ್ಕಾರದ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಇವರು 1,800 ಎಕರೆ ಭೂಮಿ ಇದೆ, ಪಾಳು ಬಿದ್ದಿದೆ. ಈಗ ಅದು ರೈತರಿಂದನೇ ತಗೊಂಡಂಥದ್ದು. ಕಾಸ್ಟಿಕ್ ಸೋಡಾದಲ್ಲಿ ಉಪ್ಪು ಬೆಳೆಸೋದ್ರ ಸಲುವಾಗಿ ಆ ಭೂಮಿಯನ್ನು ತಗೊಂಡಿದ್ರು. ಒಂದು ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಈ ಭೂಮಿಯನ್ನ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಯಾರಿಂದ ನೀವು ಪಡ್ಕೊಂಡಿದ್ದೀರಲ್ಲ ರೈತರದ್ದು, ಬಹಳ ಕಡಿಮೆ ರೇಟ್ನಲ್ಲಿ ತಗೊಂಡಿದ್ದೀರಾ, ಅದೇ ರೈತರಿಗೆ ವಾಪಸ್ ಕೊಡಿ. ಇಲ್ಲಾಂದ್ರೆ ಇವತ್ತು ಬೇರೆ ಬೇರೆ ಊರಿನಿಂದ ಬಂದು ಅಲ್ಲಿ ಠಿಕಾಣಿ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಅತಿಕ್ರಮಣವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಅಲ್ಲ, ಇಡೀ ನಮ್ಮ ಕರಾವಳಿಯಲ್ಲಿ 1,000 ಅಲ್ಲ 100 ಎಕರೆ ಒಂದೇ ಕಡೆ ಸಿಗುವಂತದ್ದು ಬಹಳ ದುಸ್ತರ ಇದೆ. ಅಂಥದ್ರಲ್ಲಿ 1,800 ಎಕರೆ ಭೂಮಿ ಇದೆ, ಅದನ್ನ ಸರ್ಕಾರದ ಭೂಮಿ. ದಯವಿಟ್ಟು ಮಾನ್ಯ ಅಧ್ಯಕ್ಷರೇ, ಕರಾವಳಿ ಪ್ರದೇಶದಲ್ಲಿ 1,800 ಎಕರೆ ಭೂಮಿ ಇರೋದಿಲ್ಲ ಸರ್ಕಾರದ್ದು. ಈ ಭೂಮಿಯನ್ನ ಒಂದು ಸರ್ವೆ ಮಾಡ್ರಿ ಮತ್ತು ಕನಿಷ್ಠ ಒಂದು ಬೇಲಿ ಹಾಕುವಂತ ಕಾರ್ಯವನ್ನು ಮಾಡಬೇಕು. ನೀವು ಇವತ್ತು ಇಲ್ಲಿ ಆದೇಶ ಮಾಡಿದ್ರೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ 2 ರಿಂದ 3 ಕೋಟಿ ಹಣ ಮಂಜೂರಿ ಮಾಡಿ ಕೊಟ್ರೆ 1,000ಕ್ಕಿಂತ ಹೆಚ್ಚು ಎಕರೆ ಭೂಮಿ ಸರ್ಕಾರದಾಗಿ ಇರ್ತದೆ. ಮಂತ್ರಿಗಳು ಉತ್ತರ ಕೇಳುವ ಒಳ್ಳೆ ಪ್ರಶ್ನೆ, ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಮಿನಿಸ್ಟರ್ ಉತ್ತರ ಕೊಡಿ. ಮೈಕ್ ಅಘನಾಶಿನಿ ನದಿ ಪಾತ್ರದಲ್ಲಿದೆ. ಇನ್ನೊಂದು ಕಡೆ ಹಿನ್ನೀರು. ಇದು ತದಡಿ ಪರಿಸರ ಪ್ರವಾಸೋದ್ಯಮ ಕೇಂದ್ರ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ತೀರ್ಮಾನಿಸಿ 16/4/22 ಆದೇಶ ಮಾಡಿರ್ತಾರೆ ಸಭಾಧ್ಯಕ್ಷರೇ. ಆಮೇಲೆ ಸದರಿ ಯೋಜನಾ ಪ್ರದೇಶವು ರಾಮ್ಸರ್ ಸಂರಕ್ಷಿತ ಪ್ರದೇಶದಲ್ಲಿರುವುದರಿಂದ ರಾಮ್ಸರ್ ಮ್ಯಾನೇಜ್ಮೆಂಟ್ನ ಪ್ಲಾನ್ನಲ್ಲಿ ಸದರಿ ಯೋಜನೆಯನ್ನು ಸೇರ್ಪಡೆಗೊಳಿಸಲು ಅರಣ್ಯ ಮತ್ತು ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯನ್ನು ಕೋರಿರುತ್ತಾರೆ. ತದನಂತರ ರಾಮ್ಸರ್ ಸುರಕ್ಷಿತ ಪ್ರದೇಶದಲ್ಲಿ ಕೈಗೊಳ್ಳಬಹುದಾದ ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಮಾಸ್ಟರ್ ಪ್ಲಾನ್ ಅನ್ನು ಪರಿಷ್ಕರಿಸಲಾಗುವುದು ಅಂತ ಮಾನ್ಯ ಮಂತ್ರಿಗಳ ಪರವಾಗಿ ಉತ್ತರ. ಎಷ್ಟು ವರ್ಷ ಬೇಕಾಗಬಹುದು ಈ ಯೋಜನೆಗೆ? ಪಂಚವಾರ್ಷಿಕ ಯೋಜನೆ ಕೇಳಿದ್ದೇನೆ ಸರ್. ಪಂಚವಾರ್ಷಿಕ ಯೋಜನೆ ಇಲ್ಲ, ತಾವು ಹೇಳಿದಕ್ಕೆ ಸರ್,
ಈಗಾಗಲೇ 2022ರಲ್ಲಿ ಇದನ್ನ ಏನು ಪರಿಸರ ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಅದ್ರ ತಕ್ಕಂಗೆ ರಾಮ್ಸರ್ ಏಜೆನ್ಸಿಯನ್ನ ಮಾಸ್ಟರ್ ಪ್ಲಾನ್ ಕೂಡ ಒಂದು ಪರಿಶೀಲನೆ ಹಂತದಲ್ಲಿದೆ. ನೀವು ಹೇಳ್ತಾ ಇರೋದು ಅದನ್ನ ನಾವು ಸೇಫ್ ಗಾರ್ಡ್ ಮಾಡಬೇಕು ಅಂತ. ಈಗ ಆ ಪ್ರದೇಶದಲ್ಲಿ ಸ್ವಲ್ಪ ಏನು ಆ ಟೆರೇನ್ ಸರಿ ಇರಲಾರ್ದ ಕಾರಣ ನಾವು ಬೇಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದನೇ ನಾವೇನು ಮಾಡಿದ್ದೀವಿ, ಇದೇ ಹಿಂದಿನ ವರ್ಷ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಡ್ರೋನ್ ಸರ್ವೆಗಳನ್ನೆಲ್ಲ ಮಾಡಿಸಿ ಅಲ್ಲಿ ಪೆಗ್ ಮಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಅದು ನಮ್ಮ ವಿಸ್ತರಣೆ ಎಷ್ಟಿದೆ 1819 ಎಕರೆ ಏನಿದೆ ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಇದೇ 8/1/2025ರಲ್ಲಿ ಆ ನಕ್ಷೆಯನ್ನು ತಯಾರು ಮಾಡಿ ನಾವು ಆಗ ಮಾನ್ಯ ಇಂಡಸ್ಟ್ರಿ ಮಿನಿಸ್ಟರ್ ಅವರು DC ಅವರಿಗೆ ನಮ್ಮ ವಿಸ್ತರಣೆ ಎಷ್ಟಿದೆ ಮತ್ತು ಯಾವ ರೀತಿ ನಾವು ನಮ್ಮ ಮ್ಯಾಪಿಂಗ್ ಆಗಿದೆ ಅಂದ್ಬಿಟ್ಟು ನಾವು ಅದು ಕೊಟ್ಬಿಟ್ಟು ಇದನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಜವಾಬ್ದಾರಿ ವಹಿಸಿದ್ದೀವಿ ಅಧ್ಯಕ್ಷರೇ. ಇಲ್ಲಿವರೆಗೂ ತಾವೇನು ಹೇಳ್ತಾ ಇದ್ರಿ, ಭಾಳಷ್ಟು ಜನ ಬಂದು ಅತಿಕ್ರಮಣ ಮಾಡ್ತಾ ಇದ್ರೆ ಅಂಥದ್ದು ಯಾವುದೇ ಮಾಹಿತಿ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ಸರ್. ಅತಿಕ್ರಮಣ ಆಗ್ತಾ ಇರೋದು ಅಂಥದ್ದು ಯಾವುದಾದ್ರೂ ತಮ್ಮ ಹತ್ರ ಮಾಹಿತಿ ಇದ್ರೆ ನೀವು ನಮ್ಗೆ ಕೊಟ್ಟರೆ ವಿ ವಿಲ್ ಎನ್ಶೋರ್ ದಟ್ ಇಟ್ ಇಸ್ ಪ್ರೊಟೆಕ್ಟೆಡ್. ಮ್ಯಾಪಿಂಗ್ ಆಗಿದೆ, ನಮ್ಮ ಏರಿಯಾವನ್ನು ನಾವು ದೃಢಪಡಿಸ್ಕೊಂಡಿದ್ದೇವೆ, ಪೆಗ್ ಮಾರ್ಕಿಂಗ್ ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಅದು ಟೆರೇನ್ ಸರಿ ಇರಲಾರ್ದ ಕಾರಣ ಸ್ವಲ್ಪ ನೀವೇನು ಬೇಲಿ ಹಾಕಬೇಕು ಅಂತ ಹೇಳ್ತಾ ಇದ್ರೆ ಅದು ಸಾಧ್ಯ ಯಾವಾಗ ಆಗ್ತದೆ ಈಗ ಕೆಲಸ? ಇಲ್ಲ ಅಧ್ಯಕ್ಷರ, ಮಾಸ್ಟರ್ ಪ್ಲಾನ್ ತಕ್ಷಣ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅಧ್ಯಕ್ಷ. ವಾಟ್ ಇಸ್ DC ಅವರಿಗೆ 3 ಕೋಟಿ ಮಿನಿಮಮ್ ದುಡ್ಡು ಬಿಡುಗಡೆ ಮಾಡಿದ್ರೆ ಇಲ್ಲ ಅತಿಕ್ರಮಣ ಆಗ್ಬೋದು, ಬಟ್ ಅಲ್ಲಿ ನಾವು ಇದು ಫೆನ್ಸಿಂಗ್ ಮಾಡ್ಲಿಕ್ಕೆ ಅಲ್ಲ ಅಮೌಂಟ್ ಮನಿ DC ಅದು ಪರಿಶೀಲನೆ ಮಾಡ್ತೀವಿ ಮಿನಿಸ್ಟರ್. ಏನಾಗಿದೆ ಅದು ಲೆವೆಲ್ ಇಲ್ವಾ ಏನಂತೀರಾ ನೀವು? ನನ್ಗೆ ಅರ್ಥ ಆಗಿಲ್ಲ. ಟೆರೇನ್ ನಲ್ಲಿ ನಾವು ಬೇಲಿ ಕೂಡ್ಸ್ಲಿಕ್ಕೆ ಆಗಲ್ಲ ಅಂತ ರಿಪೋರ್ಟ್ ಇದೆ. ಅದಕ್ಕೆ ನಾವು ಡ್ರೋನ್ ಸರ್ವೆ ಅಲ್ಲೇ ಹುಟ್ಟಿದ ಕಲ್ಲುಗಳನ್ನ DC ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಪರಿಶೀಲನೆ ಮಾಡ್ತಾರೆ. ಪೊಸಿಷನ್ ಮಾಡ್ಲಿಕ್ಕೆ ನೀವು ಇಲ್ಲಿಂದ ಆದೇಶ ಮನೆ ಅಧ್ಯಕ್ಷರೇ, ಇದ್ರ ಬಗ್ಗೆ 1 ವರ್ಷದ ಹಿಂದೆ ನಾನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರ ಗಮನಕ್ಕೆ ತಂದಿದ್ದೆ. ನಾನು ಮಾರ್ಕಿಂಗ್ ಆಗಿದೆ, ಡ್ರೋನ್ ಸರ್ವೆ ಮಾಡಿ DC ಅವರ ಹತ್ರ ಮಾತಾಡಿ ಮ್ಯಾಪಿಂಗ್ ಮಾಡಿ ಎಷ್ಟಿದೆ ಅಂತ ಗುರುತಿಸ್ಪಟ್ಟಿ ಅದಕ್ಕೆ ಕಲ್ಗಳು ಹಾಕಿ ಮತ್ತೆ ಅದಕ್ಕೆ ಏನ್ ಪೆಗ್ ಮಾರ್ಕಿಂಗ್ ಮಾಡಿ ಆದಷ್ಟು ಬೇಗ ಫಿನಿಶ್ ಮಾಡಿಸೋದನ್ನು ಅದಿನ ಮಾಸ್ಟರ್ ಪ್ಲಾನ್ ಆಗ್ಬೇಕಲ್ಲ. ಯಾವುದಕ್ಕೆ? ಅದು ಮಾಸ್ಟರ್ ಪ್ಲಾನ್ ಪರಿಶೀಲನೆನಲ್ಲಿದೆ. ಬೇಲಿ ಹಾಕಿ ಅವ್ರೇನಾಗ್ತದೆ ಎನ್ಕ್ರೋಚ್ಮೆಂಟ್ ಹಾಕುವ ಬದಲು ಬೇಲಿ ಹಾಕಿ ಅಂತ ಹೇಳ್ತಾರೆ. ಎನ್ಕ್ರೋಚ್ಮೆಂಟ್ ಆಗಿಲ್ಲ ಅಂತ ನಾವು ಭಾವಿಸ್ತಾ ಇದೀವಿ ಅಧ್ಯಕ್ಷ. ಶಾಸಕರಿಗೆ ಏನಾದ್ರೂ ಮಾಹಿತಿ ಇದ್ರೆ ಕೊಟ್ರೆ DC ಮಾತಾಡಿದ್ರ ಬಗ್ಗೆ ಮಾತಾಡ್ತಾರೆ. ಸೀರಿಯಸ್ ಆಗಿ ಮಾಡಿ. ಸರ್ಕಾರದ ಆಸ್ತಿ ಸರ್ಕಾರದ ನಮ್ ಜವಾಬ್ದಾರಿ ಸೀರಿಯಸ್ ಇರ್ಲಿಲ್ಲ ಅಂದ್ರೆ ಅವರೇ ಮನೆ ಕಟ್ಕೊಳ್ಳಿ. ಅಲ್ಲಿ 1,000 ಎಕರೆಗಿಂತ ಜಾಗ ಸಿಗೋದಿಲ್ಲ ಒಂದ್ ಕಡೆ. ತಾವು ಹಿಂದೆ ಸರ್ಕಾರದ ಗಮನ ಸೆಳೆದ ಮೇಲೆ ನಾವು ತಗೊಂಡಿರುವಂತ ಇವೆಲ್ಲಾನು ಕೂಡ ನಾವು ಹೆಜ್ಜೆ ಶಾಸಕರಾಗಿ ತಮ್ಮ ಪ್ರಯತ್ನ ಸೀರಿಯಸ್ ಆಗಿಲ್ಲ. ಖಂಡಿತವಾಗಿ ಸರ್. ಈಗ ಉತ್ತರ ಬರಲಿಲ್ಲ, ನಾಳೆ ದಿನ ತಗೊಳ್ತೇವೆ. ನಾಳೆ ಮೆಣಸಿನ ಹೋಗುದಿಲ್ಲ, ನಾಳೆ ಇರ್ತದಲ್ಲ. ನಾಳೆ ಅಮ್ಮ ನಾಳೆ ರಿಪ್ಲೈ ನಾಳೆ ಬರ್ತದೆ, ನಾಳೆ ಚರ್ಚೆಗೆ ತಗೊಳ್ವಾ? ಓಕೆ, ಪ್ರಸ್ತಾಪ ಮಾಡ್ತೀನಿ ಸರ್. ಬೇಡ ನಾಳೆ ಕೊಡಕ್ಕಾಗಿಲ್ಲ ಮತ್ತೆ ಓಕೆ. ಬಿ ಸುರೇಶ್ ಗೌಡ 2 ನಿಮಿಷ ಆಗ ಸಿಸ್ಟಮ್ ಇಲ್ಲಮ್ಮ. ಈಗ ನಿಮಗೆ ಉತ್ತರವೇ ಬೇಡ, ನಾನು ಹೇಳಿ ಬಿಡದ ಮುಗಿ. ನಾಳೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನಾಳೆ ಉತ್ತರ ಬೇಕಾ? ನಾಳೆ ಮಾತಾಡಿ ನಾನು ಉತ್ತರ ಕೊಡುವ. ಕೂತ್ಕೊಳ್ಳಿ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬೆಳ್ಳಾವಿ ಹಾಗೂ ಕೋರ ಹೋಬಳಿಗಳ ಕೆರೆಗಳಿಗೆ ಎತ್ತಿನ ಹೊಳೆ ಯೋಜನೆಯಡಿ ನೀರು ಹರಿಸುವ ಕಾಮಗಾರಿಗೆ ಟೆಂಡರ್ ಕರೆಯುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಂತೆ ಕೇಳಿದ್ದೆ. ಆದರೆ ಸಣ್ಣ ನೀರಾವರಿ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಸಚಿವರು ಕೂಡ ಬಂದಿದ್ದಾರೆ. ನನಗೆ ಇದು ಉತ್ತರ ಇದಕ್ಕೆ ಬೋಸರಾಜ್ ಸಾಹೇಬರು ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಮಾನ್ಯರು ಮಿನಿಸ್ಟರ್ ಮೈನ್ ಇರಿಗೇಷನ್ ಮಿನಿಸ್ಟರ್